ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತುಂಬ ಜನಗಳಿಗೆ ಈ ಟೆಂಪಲ್ ಬಗ್ಗೆ ಗೊತ್ತೇ ಇಲ್ಲ ವೀಕ್ಷಕರೇ. ಈ ವರಮಹಾಲಕ್ಷ್ಮಿ ದಿನದಂದು ಈ ಪುರಾತನ ಹಳೆಯ ಲಕ್ಷ್ಮೀ ದೇವಿ ಟೆಂಪಲ್ಲು ಇರುವ ಪ್ಲೇಸ್ ಬಗ್ಗೆ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಈ ಲಕ್ಷ್ಮೀ ದೇವಿ ಟೆಂಪಲ್ನ ಯಾವಾಗ ಬಿಲ್ಡ್ ಮಾಡಲಾಯಿತು, ಇದು ಯಾವ ಥರ ಆರ್ಕಿಟೆಕ್ಚರಲ್ಲಿ ಬಿಲ್ಡ್ ಮಾಡಿದ್ದಾರೆ, ಇದು ಎಲ್ಲಿ ಬರುತ್ತೆ, ಇದೇನಕ್ಕೋಸ್ಕರ ಇಷ್ಟು ಫೇಮಸ್ಸು, ಏನಕ್ಕೆ ಜನ ಇನ್ನೂ ಅಷ್ಟು ಹೋಗ್ತಾ ಇಲ್ಲ ಇದಕ್ಕೆ, ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ, ಇದು ಹಿಸ್ಟ್ರಿ ಆಗಲಿ, ಈ ಪ್ಲೇಸ್ ಎಲ್ಲಿ ಬರುತ್ತೆ ಆಗಲಿ, ಇದು ಏನಕ್ಕೆ ಇಷ್ಟೊಂದು ಮಹತ್ವ ಪಡೆದಿದೆ, ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಇದೊಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ನಾವು ಯಾವ್ದಾದ್ರು ಪ್ಲೇಸಿಗೆ ಹೋಗಬೇಕು ಅಂದ್ರೂ ಅದು ಪ್ಲೇಸ್ ಏನು, ಆ ಪ್ಲೇಸ್ ಮಹತ್ವ ಏನು ಅಂತ ಗೊತ್ತಿದ್ರೆ ಅಲ್ಲಿಗೆ ಹೋಗ್ತೀವಿ ವೀಕ್ಷಕರೇ. ಅದರಲ್ಲೂ ಈಗಿನ ಕಾಲದಲ್ಲಿ ನಾವು ಪ್ಲೇಸ್ ಹೇಗಿದೆ, ರೇಟಿಂಗ್ ಚೆನ್ನಾಗಿದೆಯಾ, ನೋಡ್ಬೋದಾ, ಅದು ಹೇಗಿದೆ, ಆ್ಯಕ್ಚುಲಿ ಅದು ಆರ್ಕಿಟೆಕ್ಚರ್ ಚೆನ್ನಾಗಿದೆಯಾ, ದೇವಸ್ಥಾನ ಎಷ್ಟು ಹಳೆಯದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಈಗೆಲ್ಲ ರಿಸರ್ಚ್ ಮಾಡಿ ತಿಳ್ಕೊಂಡು ಹೋಗೋ ಅಂಥವ್ರು ಇದ್ದಾರೆ ವೀಕ್ಷಕರೇ. ಯಾರೇ ಟೂರಿಸ್ಟ್ಗಳು ಹೋಗಲಿ ಅಥವಾ ಯಾರೇ ಭಕ್ತಾದಿಗಳು ಹೋಗಲಿ ವೀಕ್ಷಕರೇ, ಅವರು ಫಸ್ಟ್ ಚೆಕ್ ಮಾಡೋದೇ ಯಾವ ಥರ ಹೋಗ್ಬೋದಾ, ಪವರ್ಫುಲ್ ದೇವತೆನ, ಆ ಥರ ಎಲ್ಲ ಚೆಕ್ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ಇಂಥ ಹಿಡನ್ ದೇವಸ್ಥಾನಗಳನ್ನು ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರೆ ನೀವು ಕೂಡ ಹೋಗಿ ಅಲ್ಲಿಗೆ ವೀಕ್ಷಣೆ ಮಾಡ್ಬೋದು, ಆ ಆರ್ಕಿಟೆಕ್ಚರ್ ಸೌಂದರ್ಯನ ಅನುಭವಿಸ್ಬೋದು ಅನ್ನೋದೊಂದು ಇಂಟೆನ್ಷನಿಂದ ಈ ವಿಡಿಯೋ ಮಾಡ್ತಿದ್ದೀನಿ ವೀಕ್ಷಕರೇ. ಈ ಪ್ಲೇಸು ತುಂಬ ಜನಗಳಿಗೆ ಯೂಟ್ಯೂಬಲ್ಲಿ 1-2 ಇರ್ಬೋದು, ಬಟ್ ಇದ್ರ ಪ್ರಕಾರ ಕ್ಲೀನಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಇದು ಹೇಗೆ, ಎಲ್ಲಿ ಬರುತ್ತೆ, ಯಾವ ಥರ ಟ್ರಾವೆಲ್ ಮಾಡಬೇಕು, ಯಾವುದು ಬೆಸ್ಟ್ ಟೈಮ್, ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಇದು ಬಂದ್ಬಿಟ್ಟು ದೊಡ್ಡಗದ್ದಹಳ್ಳಿಯಲ್ಲಿರುವ ಶ್ರೀ ಲಕ್ಷ್ಮೀ ದೇವಿ ಟೆಂಪಲ್ ವೀಕ್ಷಕರೇ. ಇದು ತುಂಬ ಪುರಾತನ ಟೆಂಪಲ್, ಅದು ಕೂಡ 1114ನೇ ಕ್ರಿಸ್ತ ಶಕ ಆ ಟೈಮಲ್ಲಿ ಇದನ್ನ ಬಿಲ್ಡ್ ಮಾಡಿರೋವಂಥ ಲಕ್ಷ್ಮೀ ದೇವಿ ಟೆಂಪಲ್ ವೀಕ್ಷಕರೇ. ಈ ಟೆಂಪಲ್ ಬರೋದು ದೊಡ್ಡಗದ್ದಹಳ್ಳಿಯಲ್ಲಿ, ಹಾಸನ ಡಿಸ್ಟಿಕ್ ಅಲ್ಲಿ ವೀಕ್ಷಕರೇ. ಇದು ನಿಮಗೆ ಹಾಸನಿಂದ 21, ಬೇಲೂರಿಂದ 24 ಮತ್ತೆ ನಿಮಗೆ ಹಳೆಬೀಡಿಂದ 17 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರು ಯಾರ್ಯಾರು ಹಳೆಬೀಡಿಗೆ ಹೋಗ್ತಿರೋ ಅಥವಾ ಬೇಲೂರಿಗೆ ಹೋಗ್ತಿರೋ ಪ್ರತಿಯೊಬ್ಬರು ಈ ದೇವಸ್ಥಾನ ನೋಡ್ಕೊಂಡು ಹೋಗ್ಲೇಬೇಕು ವೀಕ್ಷಕರೇ. ಏನಕ್ಕೆ ಅಂದರೆ ನೀವು ಬೇಲೂರನ್ನ ನೋಡಿದ್ದೀರಾ, ಆ ಹೊಯ್ಸಳ ಆರ್ಕಿಟೆಕ್ಚರ್, ನಮ್ಮ ಬೇಲೂರು ಚೆನ್ನಕೇಶವ ಟೆಂಪಲ್ಲು ಅಥವಾ ಹಳೆಬೀಡಾಗಲಿ ಆ ಹೊಯ್ಸಳ ಆರ್ಕಿಟೆಕ್ಚರ್ನ ನೀವು ನೋಡಿದ್ದೀರಾ. ವಿಷ್ಣುವರ್ಧನ್ ರೂಲ್ ಮಾಡಿರೋದು, ಅವೆಲ್ಲ ಕಿಂಗ್ ವಿಷ್ಣುವರ್ಧನ್ ಟೈಮಲ್ಲಿ ಅವೆಲ್ಲ ಕನ್ಸ್ಟ್ರಕ್ಟ್ ಆಗಿರೋಂಥ ಟೆಂಪಲ್ಗಳು ವೀಕ್ಷಕರೇ. ಹಾಗೇನೆ ಕೂಡ ಈ ಲಕ್ಷ್ಮೀ ದೇವಿ ಟೆಂಪಲ್ಲು ಕೂಡ ವಿಷ್ಣುವರ್ಧನ ಕಾಲದಲ್ಲೇ ಕೂಡ 12ನೇ ಶತಮಾನದ ಟೈಮಲ್ಲಿ ವೀಕ್ಷಕರೇ ಇವುಗಳೆಲ್ಲ ಸ್ಥಾಪನೆ ಆಗಿರೋದು ವೀಕ್ಷಕರೇ. ಹಾಗಾಗಿ ಈ ಆರ್ಕಿಟೆಕ್ಚರ್ ನೋಡೋಕ್ಕೋಸ್ಕರನೇ ಜನಗಳು ಹೋಗಬೇಕು ವೀಕ್ಷಕರೇ. ಆ ಲಕ್ಷ್ಮೀ ದೇವಿ ಟೆಂಪಲ್ ಆಗಲಿ, ಅದರಲ್ಲಿರೋ ಹಿಸ್ಟ್ರಿ ಆಗಲಿ ಪ್ರತಿಯೊಬ್ಬರು ತಿಳ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಲೇಬೇಕು ವೀಕ್ಷಕರೇ. ಏನಕ್ಕೆ ಅಂದರೆ ಅಷ್ಟು ಮಹತ್ವವಿರುವಂಥ ಟೆಂಪಲ್ ವೀಕ್ಷಕರೇ. ಲೆಕ್ಕ ಹಾಕೊಳ್ಳಿ, ಆ ಟೈಮಲ್ಲೇ 1100 ಕ್ರಿಸ್ತಶಕ ಟೈಮಲ್ಲೇ ಈ ಟೆಂಪಲ್ನ ಬಿಲ್ಡ್ ಮಾಡಿರೋದು. ಅದು ಕಿಂಗ್ ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯದ ಒಡೆಯ ಅವಾಗ ರೂಲ್ ಮಾಡ್ತಿರೋ ಟೈಮಲ್ಲಿ ಇದನ್ನ ಕುಲ್ಹಣ ಅಂದರೆ ಯಾರಿಬ್ಬರು, ಕುಲ್ಲಾಹನ ಮತ್ತು ಸಹಜಾದೇವಿ ಅನ್ನೋರಿಬ್ರು ಅವ್ರ ಗಂಡ ಹೆಂಡತಿ ಸೇರಿಕೊಂಡು ಇದನ್ನ ಟೆಂಪಲ್ನ ಬಿಲ್ಡ್ ಮಾಡಿರೋದು ಬಿಲ್ಡ್ ಮಾಡಿರೋದು ಈ ಶ್ರೀ ಲಕ್ಷ್ಮೀ ದೇವಿ ಟೆಂಪಲ್ನ ವೀಕ್ಷಕರೇ. ಈ ನೀವು ಅಲ್ಲಿ ಹೋದ್ರೆ ಆ ಟೆಂಪಲ್ ಆರ್ಕಿಟೆಕ್ಚರೇ ಒಂಥರ ಡಿಫ್ರೆಂಟ್ ಆಗಿದೆ ವೀಕ್ಷಕರೇ. ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಯಾರ್ಯಾರು ಟೂರಿಸ್ಟ್ ಪ್ಲೇ ಇದ್ದಾರೆ ಅವರೆಲ್ಲ ಹೋಗೋದೇ ಹಾಗೆ. ಏನಕ್ಕೆ ಅಂದರೆ ಆ ಟೆಂಪಲ್ ಯಾವ ಥರ ಆರ್ಕಿಟೆಕ್ಚರಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಆ ಟೆಂಪಲ್ಗಳ ಮೇಲ್ಗಡೆ ನೀವು ಬೇಲೂರಿಗೆಲ್ಲ ಹೋದರೆ ಆ ಟೆಂಪಲ್ ಸರೌಂಡಿಂಗ್ಸ್ಗಳೆಲ್ಲ ಆ ಭಂಗಿಗಳು ನೋಡಿರ್ತೀರ, ಡಿಫ್ರೆಂಟ್ ಭಂಗಿಗಳಲ್ಲಿ ದೇವರುಗಳ, ಶಿವನ ಭಂಗಿಗಳಾಗಲಿ, ವಿಷ್ಣು ಅವತಾರಗಳಾಗಲಿ, ಹಾಗೇನೆ ಡಿಫ್ರೆಂಟ್ ಮೇನಕಿ, ಆ ಥರ ಡಿಫ್ರೆಂಟ್ ಎಲ್ಲ ಭಂಗಿಗಳನ್ನ ನೋಡಿರ್ತೀರ. ಅದೆಲ್ಲ ಎಷ್ಟು ಕ್ಲೀನಾಗಿ ಅಂದರೆ ಹೊಯ್ಸಳ ಲಾಂಛನ, ಸಿಂಹಂದು ಅವೆಲ್ಲ ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಚರಾಗಿ ಇದು ಮಾಡಿದ್ದಾರೆ. ಅವೆಲ್ಲ ಒಂದೊಂದು ಸ್ಟೋರಿ ಹೇಳ್ತಾರೆ ವೀಕ್ಷಕರೇ. ಅದೇ ಥರನೇ ಕೂಡ ಈ ದೊಡ್ಡಗದ್ದಹಳ್ಳಿಲೂ ಕೂಡ ನೀವು ಆ ಟೆಂಪಲ್ಗಳೆಲ್ಲ 4 ಗೋಪುರಗಳು ಬರ್ತವೆ. ಗೋಪುರಗಳು ಒಂದೊಂದು ವಿಶೇಷತೆ ವೀಕ್ಷಕರೇ. ಅವು ಅಲ್ಲಿ ಆ ದೇವಸ್ಥಾನ 7 ಅಡಿ ಚದರ ಫೀಟ್ ಹೈಟು ಮತ್ತೆ 115 ಚದರ ಅಡಿ ವಿಸ್ತರಣೆ ಇರುವಂಥ ಪ್ಲೇಸು ವೀಕ್ಷಕರೇ. ಅಷ್ಟು ಚೆನ್ನಾಗಿ ಹೊಯ್ಸಳ ಕಾಲದಲ್ಲಿ ಅದನ್ನ ಬಿಲ್ಡ್ ಮಾಡಿದ್ದಾರೆ. ಇದನ್ನ ಕದಂಬ ನಗರ ವಾಸ್ತುಶಿಲ್ಪ ಅಂದರೆ ಕದಂಬ ನಗರ ಆರ್ಕಿಟೆಕ್ಚರ್ ರೂಪದಲ್ಲಿ ಆ ಹೊಯ್ಸಳ ಕಾಲದಲ್ಲಿ
ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋಂಥ ಟೆಂಪಲ್ ವೀಕ್ಷಕರೇ. ಇಲ್ಲಿ 4 ದಿಕ್ಕುಗಳಲ್ಲೂ ಕೂಡ 4 ದೇವತೆಗಳು ಈಗ ಚಿತ್ರಣವಿದೆ ವೀಕ್ಷಕರೇ. ಒಂದು ಭಾಗದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ರೆ, ಇನ್ನೊಂದು ಭಾಗದಲ್ಲಿ ಶಿವ, ಇನ್ನೊಂದು ಭಾಗದಲ್ಲಿ ಕಾಳಿ ದುರ್ಗಾದೇವಿ ನೆಲೆಸಿದ್ರೆ, ಇನ್ನೊಂದು ಭಾಗದಲ್ಲಿ ದಕ್ಷಿಣದಲ್ಲಿ ಯಾವುದು ಈಗ ಚಿತ್ರಣ ಇಲ್ಲ, ಬಟ್ ಆಗಿನ ಕಾಲದಲ್ಲಿ ಹೇಳಿರೋ ಪ್ರಕಾರ ವಿಷ್ಣು ನೆಲೆಸಿದ್ರು ಇದರಲ್ಲಿ ಅಂತ ನೀವು ಅಲ್ಲಿಯ ದೇವಸ್ಥಾನದೊಳಗೆ ನೋಡ್ಬೋದು ವೀಕ್ಷಕರೇ. ಅಲ್ಲಿ ನಿಮಗೆ 2 ಪ್ರವೇಶ ದ್ವಾರಗಳು, ಒಂದು ಪೂರ್ವದಲ್ಲಿ ಇನ್ನೊಂದು ಪಶ್ಚಿಮದಲ್ಲಿ ಪ್ರವೇಶ ದ್ವಾರಗಳು ಕೂಡ ನೀವು ನೋಡ್ಬೋದು ವೀಕ್ಷಕರೇ. ಪೂರ್ವದಲ್ಲಿ ಗರ್ಭಗುಡಿ, ಆ ತರ ಇನ್ನೊಂದು ಸೈಡ್ ಇಂದ ಸರೋವರ ಅಂತೇನೋ ಇದು ಬರುತ್ತೆ, ಆ ಸೈಡ್ ಇಂದ ವ್ಯೂ ಇನ್ನೊಂದಿದೆ ವೀಕ್ಷಕರೇ. ಆ 2 ಪ್ರವೇಶ ದ್ವಾರಗಳು ಕೂಡ ನೀವು ವೀಕ್ಷಿಸಬಹುದು ವೀಕ್ಷಕರೇ. ಹಾಗಾಗಿ ಕೂಡ ಇದು ಒಂದೊಂದು ಗೋಪುರ 4 ಗೋಪುರಗಳಿದೆ ವೀಕ್ಷಕರೇ. ಆ 4 ಗೋಪುರಗಳು ಒಂದೊಂದು ವಿಶೇಷತೆ, ಮತ್ತೆ ಆ ಗೋಪುರಗಳ ಸುತ್ತಲೂ ನೀವು ಆರ್ಕಿಟೆಕ್ಚರ್ ನೋಡ್ಬೇಕಲ್ಲ, ಆ ಆರ್ಕಿಟೆಕ್ಚರ್ ಸೌಂದರ್ಯವನ್ನು ನೋಡೋಕ್ಕೋಸ್ಕರನೇ ಈ ಹಿಸ್ಟಾರಿಕಲ್ ಟೆಂಪಲ್ಗೆ ಹೋಗ್ಲೇಬೇಕು ವೀಕ್ಷಕರೇ. ಒಂದು ಮಾತು ಹೇಳ್ತೀನಿ, ನಮ್ಮ ಹಿಂದೂ ಟೆಂಪಲ್ಗಳಲ್ಲಿ ಆಗ ರಾಜರ ಕಾಲದಲ್ಲಿ ಬಿಲ್ಡ್ ಮಾಡಿದಾರಲ್ಲ ಅಂತ ಟೆಂಪಲ್ಗಳನ್ನ ನಾವು ಈಗಲೂ ಉಳಿಸ್ಕೋಬೇಕು ವೀಕ್ಷಕರೇ. ಏನಕ್ಕೆ ಅಂದರೆ ಅವುಗಳೇ ನಮ್ಮ ಮುಂದಿನ ಪೀಳಿಗೆಗೆ ಕಥೆಗಳನ್ನ ಹೇಳೋದು, ಸ್ಟೋರಿನ ಇದು ಮಾಡೋದು, ಮತ್ತೆ ನಮ್ಮ ಆ ಧರ್ಮದ ಬಗ್ಗೆ, ಹಿಂದೂ ಧರ್ಮಗಳ ಬಗ್ಗೆ ಅವರಿಗೂ ಒಂದು ಅರಿವು ಮೂಡಿಸೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಇಂಥ ಟೆಂಪಲ್ಗಳಿಗೆ, ಲಕ್ಷ್ಮೀದೇವಿ ಇಂಥ ಹಳೆಯ ಪುರಾತನ ಟೆಂಪಲ್ಗಳಿಗೆ, ದೇವತೆಗಳಿಗೆ ಭೇಟಿ ಪ್ರತಿಯೊಬ್ಬರು ನೀಡಲೇಬೇಕು. ಇದ್ರ ಹಿಸ್ಟ್ರಿನೂ ಪ್ರತಿಯೊಬ್ಬರು ತಿಳ್ಕೊಬೇಕು ವೀಕ್ಷಕರೇ. ಹಾಗಾಗಿ ಈ ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಯಾವಾಗ 12ನೇ ಶತಮಾನದಲ್ಲಿ ಹಿಂದೂ ದೇವಾಲಯವನ್ನು ಬಿಲ್ಡ್ ಮಾಡಿದ್ದು ಅಲ್ಲಿ, ಅದು ಹೊಯ್ಸಳ ಸಾಮ್ರಾಜ್ಯ ಕಾಲದಲ್ಲಿ ವಿಷ್ಣುವರ್ಧನ ರೂಲ್ ಮಾಡ್ತಿರೋ ಟೈಮಲ್ಲಿ ಇವರು ಕುಲ್ಹಾನ ಮತ್ತೆ ಅವರ ಹೆಂಡತಿ ಸಹಜಾದೇವಿ ಅದನ್ನ ಲಕ್ಷ್ಮೀದೇವಿ ಟೆಂಪಲ್ನ ಇದು ಮಾಡಿದ್ದು. ಅಲ್ಲಿ 4 ದೇವಾಲಯಗಳು, ಆಕ್ಚುಲಿ ಹೇಳೋದು ತುಂಬಾನೇ, ಇನ್ನು ಶಿವ ಅದು 7 ಅಥವಾ 9 ದೇವಾಲಯಗಳು ಅಲ್ಲಿ ಇರ್ತಾವಂತೆ. ಬಟ್ ಅದರಲ್ಲಿ 4 ದಿಕ್ಕುಗಳಲ್ಲೂ 4 ದೇವಾಲಯಗಳು, ಮತ್ತೆ ನಿಮಗೆ ಅಲ್ಲಿ ಆನೆಗಳ ಚಿತ್ರಣಗಳು, ಮತ್ತೆ ನಿಮಗೆ ಈ ಲಕ್ಷ್ಮೀ ದೇವಿಯ ಸೈಡಲ್ಲಿ ಸೈನಿಕರುಗಳು ಕಾವಲಿಗಿರೋ ತರ ಒಂದೊಂದು ಇದಿದೆ ವೀಕ್ಷಕರೇ. ಪ್ರತಿಯೊಂದು ಆ ಟೆಂಪಲ್ಗಳಲ್ಲಿ ಇವೆಲ್ಲ ಟೆಂಪಲ್ಗಳಲ್ಲಿ ಯಾರು ಮೂರ್ತಿ ತಗೊಂಡೋಗಿ ಇಟ್ಟಿರೋದಲ್ಲ, ಆ ಟೈಮಲ್ಲಿ ಕಿತ್ತನೆ ಇದು ಮಾಡಿರೋದು. ಆಕ್ಚುಲಿ ಅದು ಒಂಥರ ಲಕ್ಷ್ಮೀ ದೇವಿ ಟೆಂಪಲ್, ದೇವತೆಗಳೇ ಇಂಥ ಹಳೆ ಟೆಂಪಲ್ಗಳಲ್ಲಿ ನೆಲೆಸಿದ್ದಾರೆ ಅಂತಲೇ ಭಾವಿಸ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು, ಯಾರೇ ನೀವು ಬೇಲೂರಿಗೆ ಹೋಗ್ತಾ ಇದ್ರು, ಹಳೆಬೀಡಿಗೆ ಹೋದ್ರು, ಸೋಮನಾಥಪುರ ಹೋದ್ರು, ಅಲ್ಲೇನೆ ಪ್ರತಿಯೊಬ್ಬರು ಈ ದೊಡ್ಡಗದ್ದಹಳ್ಳಿಯ ಲಕ್ಷ್ಮೀ ದೇವಿ ಟೆಂಪಲ್ಗೆ ಹೋಗಿ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಆನ್ ದ ವೇ ಬೇಲೂರಿಗೆ ಹೋಗ್ಬೇಕಾದ್ರೆ ನೀವು ಅಲ್ಲಿ ಒಳಗಡೆ ಒಂದು 5-6 ಕಿಲೋಮೀಟರ್ ಒಳಗಡೆ ಹೋದ್ರೆ ನಿಮಗೆ ದೊಡ್ಡಗದ್ದಹಳ್ಳಿ ಸಿಗುತ್ತೆ, ನಿಯರ್ ಟು ಹಗ್ರೇಟೆ ಅದರಲ್ಲಿ ವೀಕ್ಷಕರೇ. ಪ್ರತಿಯೊಬ್ಬರು ಈ ದೊಡ್ಡಗದ್ದಹಳ್ಳಿ ಇದಕ್ಕೆ ಪ್ಲೇಸಿಗೆ ಹೋಗಲೇಬೇಕು. ಏನಕ್ಕೆ ಅಂದರೆ ಇವೆಲ್ಲ ಆಕ್ಸೆಸಿಬಿಲಿಟಿ ಇದೆ. ನೀವು ಬೆಂಗಳೂರಿಂದ ಹೋಗ್ತೀರಾ, ಬೆಂಗಳೂರಿಂದ ಹಾಸನಿಗೆ ಟ್ರೈನ್ ಇದೆ ವೀಕ್ಷಕರೇ. ಅರಸೀಕೆರೆ ಆ ಸೈಡಿಂದ ಬರ್ತೀರಾ, ಅರಸೀಕೆರೆಯಿಂದ ಹಾಸನಿಗೆ ಟ್ರೈನ್ ಇದೆ ವೀಕ್ಷಕರೇ. ಇಲ್ಲಾಂದ್ರೆ ಬಸ್ಸಿಗೆ ಬರ್ತೀರಾ, ಪ್ರತಿಯೊಂದು ಸೈಡಲ್ಲೂ ಬಸ್ಸಿಗೆ. ನೀವು ಚಿಕ್ಕಮಗಳೂರು ಸೈಡಿಂದ ಬರ್ತಾ ಇದ್ದೀರಾ, ಹಗ್ರಲ್ಲಿ ಇಟ್ಕೊಂಡು ಹಗ್ರೆಯಿಂದ ನೀವು ಆ ಕಡೆ ದೊಡ್ಡಗದ್ದಹಳ್ಳಿಗೆ ಹೋಗ್ಬೋದು. ಆಟೋಗಳು ಹೋಗ್ತವೆ, ಕ್ಯಾಬ್ಗಳು ಹೋಗ್ತವೆ, ಬಸ್ಸಸ್ಗಳು ಹೋಗ್ತವೆ ದೊಡ್ಡಗದ್ದಹಳ್ಳಿಗೆ. ಪ್ರತಿಯೊಂದು ವ್ಯವಸ್ಥೆನೂ ಇದೆ ವೀಕ್ಷಕರೇ. ಅಲ್ಲಿಗೆ ನೀವು ಇಳಿದು ಹಾಸನಿಂದ 21, ಬೇಲೂರಿಂದ 24, ಹಳೆಬೀಡಿಂದ 17, ನೀವು ಯಾವ ಸೈಡಿಂದ ಬಂದ್ರೂ ನಿಯರ್ ಆಗೋದ್ರಿಂದ ಈ ದೇವಸ್ಥಾನನ ನೀವು ಪ್ರತಿಯೊಬ್ಬರು ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ತುಂಬಾ ವೀಕ್ಷಕರೇ ಶ್ರಾವಣ ಮಾಸದಲ್ಲಿ ಇಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಲಕ್ಷ್ಮೀ ಪೂಜೆ ಎಲ್ಲ ಬರೋದ್ರಿಂದ ಅಲ್ಲಿ ತುಂಬಾ ದೊಡ್ಡದಾಗಿ ಪೂಜೆ ಮಾಡ್ತಾರೆ. ಮತ್ತೆ ಮಹಾಶಿವರಾತ್ರಿ ಟೈಮಲ್ಲೂ ಕೂಡ ಶಿವ ಟೈಮಲ್ಲೂ ಕೂಡ ಇಲ್ಲಿ ಹೆಚ್ಚು ಪೂಜೆಗಳನ್ನ ಮಾಡ್ತಾರೆ ವೀಕ್ಷಕರೇ ಟೆಂಪಲ್ ಅಲ್ಲಿ. ಹಾಗಾಗಿ ಯಾರೇ ಹೋಗೋದಿದ್ರು ವೀಕ್ಷಕರೇ, ಇವೆಲ್ಲ ಇನ್ನೊಂದು ಮೇನ್ ಅಂದ್ರೆ ಈ ಆರ್ಕಿಟೆಕ್ಚರ್ ನೋಡಕ್ ಹೋಗ್ತಿರಲ್ಲ, ಇವೆಲ್ಲ ಸೋಪ್ ಸ್ಟೋನ್ ಇದರಲ್ಲಿ ಬಿಲ್ಡ್ ಮಾಡಿರೋದಂತೆ ವೀಕ್ಷಕರು ಹೇಳಿರೋ ಪ್ರಕಾರ. ಪ್ರತಿಯೊಬ್ರು ಇದನ್ನ ಅಲ್ಲಿ ಕೇಳ್ಕೊಳ್ಳಿ ಹಿಸ್ಟ್ರಿನ. ನಾವು ಒಂದು ಸ್ವಲ್ಪ ಲೈಟ್ ಆಗಿ ಅಂದ್ರೆ ಹೇಳಿರ್ತೀವಿ ಇನ್ಫಾರ್ಮೇಶನ್, ಬಟ್ ಇದ್ರ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಪ್ರತಿಯೊಬ್ರು ತಿಳ್ಕೊಬೇಕು. ಹೇಗೆ ಇದು ಲಕ್ಷ್ಮೀ ದೇವಿ ಹೇಗೆ ಉದ್ಭವಿಸಿದ್ದು, ಹೇಗೆ ಆರ್ಕಿಟೆಕ್ಚರು, ಒಂದೊಂದು ಭಂಗಿಗೂ ಏನು ದಂತಕಥೆಗಳು ಏನು ಅನ್ನೋ ಪ್ರತಿಯೊಂದನ್ನು ತಿಳ್ಕೋಬೇಕು ವೀಕ್ಷಕರೇ, ಎಲ್ಲ ಹಿಸ್ಟಾರಿಕಲ್ ನಾವು ದೇವಸ್ಥಾನಗಳಿಗೆ ಹೋದಾಗ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ರೆ ಇದು ಒಂದು ಪ್ಲೇಸ್ಗಳನ್ನ ಪ್ರತಿಯೊಬ್ಬರು ಎಲ್ಲ ಟೂರಿಸ್ಟ್ ಪೀಪಲ್ಲು ಕವರ್ ಮಾಡಲಿ, ನೋಡಲಿ. ಈ ಆರ್ಕಿಟೆಕ್ಚರ್ ಕೂಡ ಅಷ್ಟೇ ವಿಶೇಷವಾಗಿದೆ ವೀಕ್ಷಕರೇ. ಹಾಗಾಗಿ ಇದು ಕೂಡ ಫೇಮಸ್ ಆಗಲಿ, ತುಂಬ ಜನ ವೀಕ್ಷಣೆ ಆಗಲಿ, ಅಭಿವೃದ್ಧಿ ಮಾಡಲಿ ಅನ್ನೋ ಇಂಟೆನ್ಷನಿಂದ ಈ ವಿಡಿಯೋನ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಪ್ರತಿಯೊಬ್ಬರೂ ಈ ದೊಡ್ಡಗದ್ದಹಳ್ಳಿ ಇರುವ ಶ್ರೀ ಲಕ್ಷ್ಮೀದೇವಿ ಟೆಂಪಲ್ಗೆ ವೀಕ್ಷಣೆ ಹೋಗಿ ತುಂಬ ಚೆನ್ನಾಗಿದೆ. ಯು ಲವ್ಡ್ ಇಟ್ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.